ಏಯ್ ಹುರ್ಗಳೆ ಜಾಸ್ತಿ ತಿನ್ಬೇಡ, ರಕ್ತ ಎರ್ಕೊಬಿಡುತ್ತೆ. ಈ ಥರ ಎಲ್ಲರೂ ಮನೇಲಿ ಹೇಳೋದನ್ನ ಕೇಳೇ ಇರ್ತೀರ. ನಮ್ಮ ಮನೇಲಂತೂ ಹೇಳಿದಾರಪ್ಪ, ರಕ್ತ ಇದನ್ನು ತಿಂದರೆ ರಕ್ತ ಎರ್ಕೊಬಿಡುತ್ತೆ ಅಂತ. ಏನಕ್ಕೆ ಅಂತ ಕೇಳಿದ್ರೆ ಅವ್ರಿಗೆ ಅವರಮ್ಮ ಹೇಳಿದ್ರಂತೆ. ಅವ್ರನ್ನ ಕೇಳೋಣ ಅಂದರೆ ಪಾಪ ಅವ್ರು ಸ್ವರ್ಗದಲ್ಲವ್ರೆ. ಇದ್ರ ಬಗ್ಗೆ ಡೀಪಾಗಿ ರಿಸರ್ಚ್ ಮಾಡ್ತಾ ನನಗೆ ಗೊತ್ತಾಯಿತು, ಆಗಿನ ಕಾಲದಲ್ಲಿ ಈಗಲೂ ಅಷ್ಟೇ ಇದಿಲ್ಲ ಅಂದರೆ ಚಟ್ನಿ ಮಾಡೋದಕ್ಕೆ ಆಗಲ್ಲ. ಇದನ್ನು ತಗೋಬೇಕು ಅಂದ್ರೆ ಅವಾಗ ತುಂಬ ಕಷ್ಟ ಇತ್ತಲ್ಲ, ದುಡ್ಡಿರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ರು, ಚಟ್ನಿಗೆ ತರ್ತಾಯಿದ್ರು ಮನೇಲಿ ಅಮ್ಮಂದಿರು. ತಂದಿದ್ದನ್ನ ಏನು ಮಾಡ್ತಿದ್ರು, ಮನೇಲಿರೋ ಮಕ್ಳಿಗೆ ಅವಾಗ ಇದೇ ಸ್ನ್ಯಾಕ್ಸ್. ನಮಗೆ ಈ ಥರ ಜಂಕ್ ಫುಡ್ ಎಲ್ಲ ಸಿಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಅವ್ರೇನು ಮಾಡಿದ್ರು, ಇದನ್ನು ತಗೊಂಡು ತಿನ್ಬಿಡೋರು ಬೆಲ್ಲದ ಜೊತೆನೋ ಏನು. ಅವಾಗ ಇಲ್ಲಿ ಹೇಳಿದ್ದಲ್ಲ, ಕಿತಾಪತಿ ಇತ್ತು, ಏನಾದ್ರು ಮಾಡ್ಬೇಕಂತ ಎದುರಿಸ್ಬಿಟ್ರು. ಅವಾಗ ಇದನ್ನು ತಿಂದರೆ ರಕ್ತ ಇರ್ಕೊಬಿಡುತ್ತೆ ಅಂತ. ಇದು ತಿಂದಾಗ ನಮಗೂ ಎಲ್ಲೋ ಮೈಂಡಲ್ಲಿ ಅನ್ನಿಸ್ತಾ ಇರೋದು, ರಕ್ತ ಇರ್ಕೊಬಿಡುತ್ತೆ ಅಂತ. ನಾವೇ ಮಾಡಿದ್ವಿ, ಸುಮ್ಮನೆ ಹಿಂಗೆ ಮಡಗ್ಬಿಟ್ಟು ಹೇಳ್ತಾರೆ. ಸೊ ಆದರೆ ಈ ಹುರ್ಗಡ್ಲೆ ಬಾದಾಮಿನ ರೀಪ್ಲೇಸ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದು ಯಾವ ರೀತಿ ರೀಪ್ಲೇಸ್ ಮಾಡುತ್ತೆ ಅಂತ ನಿಮಗೆ ನಾಳೆ ಹೇಳ್ತೀನಿ. ಅದರಲ್ಲೂ ಇದರಲ್ಲಿರ್ತಕ್ಕಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರ್ಸ್ ತುಂಬಾ ಇದೆ. ಇದನ್ನು ಯಾರೆಲ್ಲ ತಿನ್ನಬೇಕು, ಇದರಿಂದ ಏನೆಲ್ಲ ಲಾಭ ಇದೆ ಅಂತ ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ.